ವರುಣ್ ಮಚ್ಚ, ನೀನು ನಡೆ ನಮ್ ಜೊತೆ, ತುಂಬಾ ಮಜಾ ಆಗ್ಬೋದು. ಹಾ ವರುಣ್, ಜಾಯ್ ಪಾರ್ಕ್ ತುಂಬಾ ಅದ್ಭುತ ಜಾಗ, ನಡಿಯೋ. ಎಲ್ರೂ ಜೊತೆಗಿದ್ರೆ ತುಂಬಾ ಮಜಾ ಆಗ್ಬೋದು. ರಾಹುಲ್, ಅಂಕಲ್ ಆಂಟಿ ನನ್ನನ್ನು ಹೋಗಲು ಬಿಡಲಾರರು. ಅವರು ನನ್ನನ್ನು ಎಲ್ಲಿಗೂ ಹೋಗಲು ಬಿಡೋದಿಲ್ಲ. ವರುಣ್, ನೀನು ನಿನ್ನ ಮಮ್ಮಿ ಪಾಪರನ್ನ ಅಂಕಲ್ ಅಂಟಿ ಯಾಕೆ ಹೇಳ್ತಿ? ಅವರು ನಿನ್ನ ಮಮ್ಮಿ ಪಾಪ ಅಲ್ವಾ? ಗೊತ್ತಿಲ್ಲ ಮಹೇಶ್, ನಾನ್ ಹೇಳ ಬಯಸಿದ್ರು ನನ್ನ ಮಮ್ಮಿ ಪಪ್ಪ ಅಂತ ಕರೆಯೋ ಹಾಗಿಲ್ಲ. ವಿಷಯ ಬಿಡು, ನಾನ್ ಸಂಜೆ ನಿನ್ಗೆ ಕಾಲ್ ಮಾಡ್ತೀನಿ. ಇವನು ವರುಣ್. ಇವನು ಇವರ 3 ಗೆಳೆಯರಾದ ರಾಹುಲ್, ಮಹೇಶ್ ಮತ್ತು ರೋಹನ್ ಜೊತೆಗೆ ಒಂದು ಸ್ಟಾಲ್ ನಲ್ಲಿ ಟೀ ಕುಡಿತಿದ್ರು. ಆಮೇಲೆ ವರುಣ್ ತನ್ನ ಆ ಊರಿನ ದೊಡ್ಡ ಮನೆಗ್ ಬರ್ತಾನೆ. ಆ ಮನೆಯಲ್ಲಿ ಅವರ ಶ್ರೀಮಂತ ತಂದೆ ತಾಯಿಯರಾದ ಹರೀಶ್ ಮತ್ತು ಜಾಹ್ನವಿ ಇರ್ತಾರೆ. ಹರೀಶ್ ಅದೇ ಊರಲ್ಲಿ ಒಂದ್ ಕಂಪ್ನಿಲ್ ಕೆಲ್ಸ ಮಾಡ್ತಾರೆ. ಮಗ ವರುಣ್, ಎಲ್ಲಿದ್ದು ಇಷ್ಟೊತ್ತು? ನಾನು ಗೆಳೆಯರೊಂದಿಗಿದ್ದೆ. ವರುಣ್ ಮಗ್ನೆ, ನೀನ್ ಎಷ್ಟ್ ದಿನ ಅಂತ ಇನ್ನು ಹೀಗೆ ಓಡಾಡ್ಕೊಂಡಿರ್ತೀಯ? ಈಗ್ಲಾದ್ರೂ ತನ್ನ ಅಪ್ಪನ್ ಜೊತೆ ಹೋಗಿ ಕಂಪ್ನಿಲ್ ಕೆಲ್ಸ ಮಾಡು. ಸರಿ, ಮಾಡ್ತೇನೆ ಕೆಲ್ಸ. ಆದ್ರೆ ಅದಕ್ ಮುಂಚೆ ನನ್ಗೆ ಗೆಳೆಯರೊಂದಿಗೆ ತಿರುಗಾಡಕ್ಕೆ ಹೋಗೋಕಿದೆ. ನಾಳೆ ನಾನು ಗೆಳೆಯರೊಂದಿಗೆ ಜಾಯ್ ಪಾರ್ಕ್ ತಿರುಗಾಡಕ್ಕೆ ಹೋಗ್ತಿದ್ದೀನಿ. ಜಾಯ್ ಪಾರ್ಕ್ ತುಂಬಾ ದೂರವಿದೆ ಮಗು. ಅಂಕಲ್, ಅಷ್ಟು ದೂರವಿಲ್ವಲ್ಲ, ಎಲ್ಲಿಗೆ ಹೋಗೋಕೆ ಸಾಧ್ಯವಿಲ್ಲ. ಆಯ್ತು ಸರಿ, ನೀನು ಹೋಗು. ಆದ್ರೆ ಅಲ್ಲಿಂದ ಬಂದ್ಮೇಲೆ ನೀನು ಕಂಪ್ನಿಲ್ ಕೆಲ್ಸ ಮಾಡ್ಬೇಕು. ಸರಿ. ಆಮೇಲೆ ವರುಣ್ ರೂಮ್ಗೆ ಹೋಗ್ತಾನೆ. ತಿಳಿತಾ ಇಲ್ಲ, ವರುಣ್ ನಮ್ಮನ್ನ ಮಮ್ಮಿ ಪಾಪ ಯಾವಾಗ ಕರಿತಾನೋ? ಬಾಲ್ಯದಿಂದಲೂ ನಮ್ಮನ್ನು ಅಂಟಿ ಅಂಕಲ್ ಎಂದೇ ಕರೀತಿದ್ದಾನೆ. ಅವನಿಗೆ ಯಾಕೆ ತಿಳಿತಾ ಇಲ್ಲ ನಾವು ಅವನ ಅಂಕಲ್ ಅಂಟಿ ಅಲ್ಲ, ಮಮ್ಮಿ ಪಾಪ ಎಂದು? ಹೋಗ್ಲಿ ಬಿಡ್ರಿ, ವರುಣ್ ಏನ್ ಹೇಳ್ತಾನೋ ಅದ್ ಹೇಳಿ ಬಿಡಿ. ವರುಣ್ ಏನೂ ಕೆಲ್ಸ ಮಾಡ್ತಿರ್ಲಿಲ್ಲ. ಅವನು ಇಡೀ ದಿನ ತನ್ನ ಫ್ರೆಂಡ್ಸ್ ಜೊತೆ ತಿರ್ಗಾಡ್ಕೊಂಡಿದ್ದ. ಈ ವರುಣ್ ಚಿಕ್ಕಂದಿನಿಂದ ಇಂದಿನವರೆಗೆ ತನ್ನ ಅಪ್ಪ ಅಮ್ಮನಿಗೆ ಅಮ್ಮ ಅಪ್ಪ ಅಂತ ಕರ್ದೇ ಇಲ್ಲ ಯಾವತ್ತು. ಅವನು ಅವರನ್ನ ಅಂಕಲ್ ಆಂಟಿ ಅಂತ ಕರಿತಿದ್ದ. ಅವನ್ ಯಾಕೆ ಹಾಗಂತಿದ್ದ ಅಂತ ಆ ವರುಣ್ಗೂ ಗೊತ್ತಿರ್ಲಿಲ್ಲ. ಮರುದಿನ ವರುಣ್ ತನ್ನ ಫ್ರೆಂಡ್ಸ್ ಜೊತೆಗೆ ತಂದೆಯ ಕಾರ್ನೊಂದಿಗೆ ರಾಹುಲ್, ಮಹೇಶ್ ಮತ್ತು ರೋಹನ್ ಜೊತೆಗೆ ಜಾಯ್ ಪಾರ್ಕ್ಗೆ ಹೋಗ್ತಿದ್ದ. ಜಾಯ್ ಪಾರ್ಕ್ ನಗರದಿಂದ 200 ಕಿಲೋಮೀಟರ್ ದೂರ ಇತ್ತು. ರಾತ್ರಿಯ ಸಮಯದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಇದ್ದಕ್ಕಿದ್ದಂತೆ ವರುಣ್ನ ಕಾರ್ ನಿಂತ್ಕೊಳ್ಳುತ್ತೆ. ಏನಾಯ್ತು ವರುಣ್, ಯಾಕೆ ಕಾರ್ ನಿಲ್ಸಿದೆ? ಗೊತ್ತಿಲ್ಲ, ಕಾರ್ ಅಕಸ್ಮಾತ್ ಆಗಿ ಬಂದಾಯ್ತು. ನಾನ್ ಚೆಕ್ ಮಾಡ್ತೀನಿ. ವರುಣ್ ಕಾರಿಂದ ಹೊರಗ್ ಬರ್ತಾನೆ. ಅಲ್ ನೋಡಿದ್ರೆ ತುಂಬಾ ಕತ್ತಲಾಗಿತ್ತು. ದೊಡ್ಡ ಮೈದಾನವಿತ್ತು ದೂರದವರೆಗೆ. ಇಲ್ಲಿ ಎಷ್ಟು ಅಂಧಕಾರವಿದೆ. ವರುಣ್ ಮೊಬೈಲ್ ನ ಟಾರ್ಚ್ ಅನ್ನು ಆನ್ ಮಾಡಿ ಕಾರನ್ನು ಚೆಕ್ ಮಾಡ್ತಾನೆ. ಈಗ ನನ್ಗೇನು ತಿಳಿತಾ ಇಲ್ಲ. ಇಲ್ಲಿ ಈಗ ಮೆಕ್ಯಾನಿಕ್ ಸಿಗೋ ಸಾಧ್ಯತೆ ಇಲ್ಲ. ಇಲ್ಲಿ ದೂರದವರೆಗೆ ಏನೂ ಕಾಣಿಸ್ತಾ ಇಲ್ಲ. ಆಮೇಲ್ ವರುಣ್ ಗೆಳೆಯರ ಬಳಿಗ್ ಬರ್ತಾನೆ. ರಾಹುಲ್, ರೋಹನ್, 3 ಹೊರಗೆ ಬನ್ನಿ. ನಾವು ಮೆಕ್ಯಾನಿಕ್ ನನ್ನ ಹುಡುಕ್ಬೇಕು. ನನ್ಗನಿಸುತ್ತೆ ಕಾರ್ನಲ್ಲಿ ಏನೋ ದೊಡ್ಡ ಪ್ರಾಬ್ಲಮ್ ಇದೆ. ವರುಣ್, ನಮ್ಗೆ ತುಂಬಾ ಸುಸ್ತಾಗಿದೆ, ನೀನೇ ಹೋಗಿ ನೋಡು ಮೆಕ್ಯಾನಿಕ್ ಅನ್ನು. ಈ 3 ಕಾರಿಂದ ಹೊರಗಡೆ ಬರೋದೇ ಇಲ್ಲ. ಎಲ್ಲಿ ಹುಡುಕ್ಲಿ ಮೆಕ್ಯಾನಿಕ್ ನನ್ನ? ಆಗ ವರುಣ್ಗೆ ದೂರದಿಂದ ಒಂದು ಬೆಳಕು ಕಾಣಿಸುತ್ತೆ. ನನ್ಗನಿಸುತ್ತೆ ಅಲ್ಲಿ ಯಾವ್ದೋ ಅಂಗಡಿ ಇರ್ಬೇಕು. ವರುಣ್ ಆ ಲೈಟ್ ನ ಬಳಿಗೆ ಬರ್ತಾನೆ. ಅಲ್ ನೋಡಿದ್ರೆ ಒಂದು ಚಿಕ್ಕ ಗುಡಿಸಲಿತ್ತು. ಅಲ್ಲೊಂದು ಚಿಕ್ಕದಾದ ಲಾಟಿನ್ ಇತ್ತು. ಇದೊಂದು ಮನೆ. ಯಾರಿದ್ದೀರಿ? ಹಲೋ ಅಣ್ಣ, ಯಾರಿದ್ದೀರಿ? ವರುಣ್ ಹೊರಗಡೆ ನಿಂತ್ಕೊಂಡು ಜೋರಾಗಿ ಕೂಗ್ತಾನೆ. ಆದ್ರೆ ಒಳಗಡೆಯಿಂದ ಯಾರೂ ಬರೋದಿಲ್ಲ. ಆಗ ವರುಣ್ ಗುಡಿಸಲಿನ ಒಳಗಡೆ ಹೋಗ್ತಾನೆ. ಒಳಗಡೆ ನೋಡಿದ್ರೆ ಯಾರೂ ಇರೋದಿಲ್ಲ. ಅಲ್ಲೊಂದು ಮಂಚ ಇತ್ತು ಅಷ್ಟೇ. ಆಮೇಲೆ ಕೆಳಗಡೆ ಊಟ ಮಾಡಿರೋ ತಟ್ಟೆಗಳಿದ್ವು ಕೆಲವೊಂದು. ನನ್ಗನಿಸುತ್ತೆ ಈ ಮನೆಯವರು ಎಲ್ಲೋ ಆಚೆ ಹೋಗಿರ್ಬೇಕು. ನಾನಿಲ್ಲೇ ಕುಳಿತು ಅವರ ಬರೋಣವನ್ನು ನಿರೀಕ್ಷಿಸ್ತೇನೆ. ವರುಣ್ ಆ ಮಂಚದ ಮೇಲೆ ಕೂತ್ಕೊಳ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ತಾನೆ. ಅಲ್ಲಿ ಮಲ್ಗದ್ ಕೂಡ್ಲೆ ಅವನಿಗೆ ನಿದ್ದೆ ಬಂದ್ಬಿಡುತ್ತೆ. ಆಮೇಲೆ ವರುಣ್ಗೆ ಎಚ್ಚರವಾದ ಕೂಡ್ಲೆ ಅವನಿಗೆ ಎದುರುಗಡೆನೆ ನೀಲಿ ಆಕಾಶ ಕಾಣಿಸುತ್ತೆ. ನಾನೆಲ್ಲಿದ್ದೇನೆ? ವರುಣ್ ಎದ್ದು ನೋಡಿದ್ರೆ ಅವನೊಂದು ವಿಚಿತ್ರವಾದ ಊರಿನಲ್ಲಿದ್ದ. ಅಲ್ ನೋಡಿದ್ರೆ ಇಲ್ಲಿನ ಮನೆ ಮರ ಎಲ್ಲ ಉಲ್ಟಾ ಪಲ್ಟಾ ಇದ್ದು. ಇದನ್ ನೋಡಿ ವರುಣ್ಗೆ ಆಶ್ಚರ್ಯ. ಇದೇನು, ಇಲ್ಲಿಯ ಎಲ್ಲ ವಸ್ತು ಉಲ್ಟೆ ಹಾಕಿದೆ. ಮತ್ತೆ ನಾನಿಲ್ಲಿಗೆ ಹೇಗೆ ಬಂದೆ? ನಾನಂತೂ ಒಂದು ಗುಡಿಸಲಲ್ಲಿದ್ದೆ. ಮತ್ತೆ ನನ್ನ ಗೆಳೆಯರಲ್ಲಿದ್ದಾರೆ. ಇದನ್ನೆಲ್ಲ ನೋಡಿದ್ಮೇಲೆ ವರುಣ್ಗಂತೂ ಏನು ಅರ್ಥನೇ ಆಗ್ತಿರ್ಲಿಲ್ಲ. ಆಮೇಲೆ ಅವನು ಆ ಊರಿಗೆ ಬರ್ತಾನೆ. ಅಲ್ಲಿದ್ದಂತಹ ಈ ಉಲ್ಟಾ ಮರಗಳು ಮತ್ತು ಮನೆಗಳನ್ನ ನೋಡ್ತಾನೆ. ಇದೆಲ್ಲ ವಸ್ತುಗಳು ಉಲ್ಟಾ ಇದ್ದಾಗಲೂ ಭೂಮಿಯೊಂದಿಗೆ ಹೇಗೆ ನಿಂತ್ಕೊಂಡಿವೆ? ಇದೆಂತ ಹಳ್ಳಿ? ಆಮೇಲೆ ವರುಣ್ ನೋಡಿದ್ರೆ ಅಲ್ಲಿಯ ಜನಗಳು ಕೂಡ ಉಲ್ಟಾನೆ ನಡೀತಿದ್ರು. ಅಲ್ಲಿಯ ಗಾಡಿಗಳು ಕೂಡ ಉಲ್ಟಾನೆ ಹೋಗ್ತಿದ್ವು. ಇದೇನು, ಈ ವಾಹನಗಳು ಮನುಷ್ಯರು ಈ ರೀತಿ ಉಲ್ಟಾ ಹೇಗೆ ನಡೀತಿದ್ದಾರೆ? ಆಮೇಲೆ ವರುಣ್ ಒಬ್ಬ ವ್ಯಕ್ತಿ ಬಳಿಗೆ ಹೋಗ್ತಾನೆ. ಅವರು ಉಲ್ಟಾ ನಡ್ಕೊಂಡು ಹೋಗ್ತಿದ್ರು. ಅಣ್ಣ, ಇದ್ಯಾವ ಊರು? ಮತ್ತೆ ಇಲ್ಲಿಯ ಎಲ್ಲಾ ವಸ್ತು ಯಾಕೆ ಉಲ್ಟಾ ಇದೆ? ಹಾಗೆ ನೀವ್ಯಾಕೆ ಉಲ್ಟಾ ನಡೀತಿದ್ದೀರಿ? ನನ್ ಗೊತ್ತಿಲ್ಲ, ಬೇರೆ ಯಾರನ್ನಾದ್ರೂ ಕೇಳೋ.
ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ವರುಣ್ ಈ ವಯಸ್ಸಾದ ವ್ಯಕ್ತಿ ಬಳಿ ಬರ್ತಾರೆ. ಈ ದಾರಿಯಲ್ಲಿ ಕೂತ್ಕೊಂಡಿದ್ರು. ಅಂಕಲ್, ನೀವು ನನ್ಗೆ ಹೇಳ್ಬಹುದಾ ಈ ಜಾಗ ಈ ರೀತಿ ಉಲ್ಟಾ ಯಾಕೆಂದು? ಮಗು, ಅದು ನನ್ಗೆ ತಿಳಿದಿಲ್ಲ ಇಲ್ಲಿಯ ಎಲ್ಲಾ ವಸ್ತು ಉಲ್ಟಾ ಯಾಕೆಂದು. ಆದ್ರೆ ನನ್ಗೆ ಇದು ತಿಳಿದಿದೆ. ಈ ಹಳ್ಳಿಯ ಎಲ್ಲಾ ಜನರು ತುಂಬಾ ಬಲಹೀನರಾಗಿದ್ದಾರೆ. ಇಲ್ಲಿಯ ಹಳ್ಳಿಯವರಿಂದ ಈಗ ಏನು ಕೆಲ್ಸ ಆಗ್ತಾ ಇಲ್ಲ. ಇಷ್ಟು ಹೇಳಿದ್ಮೇಲೆ ಈ ವಯಸ್ಸಾದ ವ್ಯಕ್ತಿಗೆ ಪ್ರಜ್ಞೆ ತಪ್ಪುತ್ತೆ. ಅರೆ ಅಂಕಲ್, ಹೇಳಿ ಅಂಕಲ್. ಅರೆ ನಾನೆಲ್ಲಿಗೆ ಬಂದ್ಬಿಟ್ಟೆ? ಇದೆಂತ ವಿಚಿತ್ರ ಜಾಗ. ವರುಣ್ ಈ ಉಲ್ಟಾ ಊರಿನಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನೆ. ಎಲ್ಲಿ ಸಿಕ್ಕೊಂಡೆ ನಾನು? ಇಲ್ಲಿಂದ ಹೊರಗೆ ಹೋಗೋ ಮಾರ್ಗವು ತಿಳಿತಾ ಇಲ್ಲ ನನ್ಗೆ. ಈಗ ಏನ್ ಮಾಡ್ಲಿ? ಆಗ ವರುಣ್ಗೆ ಅಲ್ಲೊಂದು ಚಿಕ್ಕ ಗುಡಿಸಿಲು ಕಾಣಿಸುತ್ತೆ. ವರುಣ್ ಅದ್ರೊಳಗಡೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಪತಿ ಪತ್ನಿ ಕೂತ್ಕೊಂಡಿದ್ರು. ಕೇಳಿ, ನನ್ನ ಹೆಸರು ವರುಣ್. ನೀವು ನನ್ಗೆ ಹೇಳ್ಬಹುದಾ ಈ ಹಳ್ಳಿ ಉಲ್ಟಾ ಯಾಕೆಂದು? ಮಗು, ನನ್ನ ಹೆಸರು ಹರಿಯ. ಇವಳು ನನ್ನ ಹೆಂಡತಿ ಊರ್ಮಿಳಾ. ಈ ಹಳ್ಳಿ ನನ್ನಿಂದಾಗಿಯೇ ಉಲ್ಟಾ ಆಗಿದೆ. ಹಾಗೆ ಇಲ್ಲಿಯ ಜನರು ನನ್ನಿಂದಾಗಿಯೇ ಬಲಹೀನರಾಗಿದ್ದಾರೆ. ನಿಮ್ಮಿಂದಾಗಿ? ಅದ್ಹೇಗೆ? ನಮ್ಮ ಈ ಹಳ್ಳಿಯು ಸಾಮಾನ್ಯವಾಗಿ ಒಳ್ಳೆಯದಿತ್ತು. ಹಾಗೆ ಇಲ್ಲಿಯ ಜನರು ಕೂಡ ಒಳ್ಳೆಯವರಾಗಿ ಬಲಿಷ್ಠರಾಗಿದ್ರು. ಆದ್ರೆ ಒಂದಿನದ ವಿಷಯ, ನಾನ್ ನನ್ನ 1 ವರ್ಷದ ಸಣ್ಣ ಮಗುವನ್ನು ಹಿಡಿದುಕೊಂಡು ಓಡ್ತಿದ್ದೆ. ಆಗ ಈ ಹಳ್ಳಿಯ ಜನರು ನನ್ನನ್ನು ಕಳ್ಳ ಕಳ್ಳ ಅಂತ ಕರೆಯುತ್ತಾ ನನ್ಗೆ ಹೊಡೆಯೋಕೆ ಬಂದ್ರು. ಓಡ್ತಾ ಓಡ್ತಾ ನಾನು ಆಯ ತಪ್ಪಿದೆ. ಆಗ ನನ್ನ ಮಗು ನನ್ನ ಕೈಯಿಂದ ತಪ್ಪಿ ಎದುರಿಗಿರುವ ನದಿಗೆ ಹೋಗಿ ಬಿತ್ತು. ಹಾಗೆ ನದಿಯಲ್ಲಿ ಮುಳುಗಿ ಹೋದ. ಆಗ ನಾನು ಈ ಹಳ್ಳಿಗೆ ಶಾಪ ಕೊಟ್ಟೆ. ಆ ಶಾಪದ ನಂತರವೇ ಈ ಹಳ್ಳಿ ಉಲ್ಟವಾಯಿತು. ಹಾಗೆ ಇಲ್ಲಿ ಎಲ್ಲಾ ಜನರು ಬಲಹೀನರಾಗಿ ಬಿಟ್ರು. ಇದನ್ ಕೇಳಿ ವರುಣ್ಗೆ ಆಶ್ಚರ್ಯವಾಗುತ್ತೆ. ಏನು? ನಿಮ್ಗೆ ನಿಮ್ಮ ಮಗ ಸಿಕ್ಕಿದ್ನಾ? ಇಲ್ಲ, ನಮ್ಮ ಮಗ ಅಲ್ಬಿದ್ದು ಎಲ್ಲಿ ಹೋಯ್ತು ಅಂತಾನೆ ಗೊತ್ತಿಲ್ಲ. ನಮ್ಮ ಮಗನ ಕಾಲಿನ ಮಂಡಿ ಹತ್ರ ಒಂದು ಕಪ್ಪು ಚಿಕ್ಕ ಗುರುತಿತ್ತು. ನಮ್ಮ ಮಗನೇನಾದ್ರೂ ಜೀವಂತವಾಗಿದ್ರೆ ಆ ಕಪ್ಪು ಗುರುತಿನಿಂದ ನಾವು ಕಂಡು ಹಿಡಿತೀವಿ. ಮೊಣಕಾಲಲ್ಲಿ ಕಪ್ಪು ಮಜ್ಜೆ ನನ್ಗೂ ಇದೆ. ಇಂಥ ಮಜ್ಜೆ ನನ್ ಮಗನಿಗೂ ಇತ್ತು. ಅಂದ್ರೇನು ನೀನು ನಮ್ ಮಗನೇ? ನೀವು ನನ್ನ ಮಾತಾಪಿತರು. ಹರಿಯ ಮತ್ತು ಊರ್ಮಿಳಾ ವರುಣ್ ಅನ್ನು ತಪ್ಪಿಕೊಂಡು ಜೋರಾಗಳ್ತಾರೆ. ನಮ್ಮ ಮಗ ಬಂದ ನೋಡು ಊರ್ಮಿಳಾ, ನಮ್ ಮಗ ಬಂದ. ಎಷ್ಟು ದೊಡ್ಡವನಾಗಿದ್ದಾನೆ ನಮ್ ಮಗ. ನೀನೆಲ್ಲಿದ್ದೀಷ್ಟು ವರ್ಷ ಮಗು? ಆಮೇಲ್ ವರುಣ್ ಹರಿಯ ಮತ್ತು ಊರ್ಮಿಳಾಗೆ ತನ್ನ ಜೀವನದ ಬಗ್ಗೆ ಎಲ್ಲ ವಿಷಯ ತಿಳಿಸ್ತಾರೆ. ಅಂದ್ರೆ ಅವರು ನನ್ನ ಅಸಲಿ ಮಾತಾಪಿತರಲ್ಲ. ಹಾಗಾಗಿ ನಾನು ಅವರನ್ನು ಯಾವಾಗ್ಲೂ ಅಂಕಲ್ ಆಂಟಿ ಎಂದೇ ಕರೆಯುತ್ತಿದ್ದೆ. ಅಪ್ಪಾಜಿ, ಈ ಹಳ್ಳಿ ಹೇಗೆ ಸಾಮಾನ್ಯವಾಗ್ಬೋದು, ಮತ್ತೆ ನೀವೆಲ್ಲ ಮುಂಚಿನಂತೆ ಆಗೋದು ಹೇಗೆ? ಮಗು, ಅದು ನನ್ಗೂ ತಿಳಿದಿಲ್ಲ. ಈ ಹಳ್ಳಿಯ ಜನರು ಬಯಸಿದ್ರೆ ಈ ಹಳ್ಳಿಯನ್ನು ಕೆಡವಿ ಬೇರೆ ಹೊಸ ಹಳ್ಳಿ ಮಾಡಬಹುದಿತ್ತು. ಆದ್ರೆ ಈ ಹಳ್ಳಿಯ ಜನರಲ್ಲಿ ಶಕ್ತಿಯೇ ಇಲ್ಲ. ಇಲ್ಲಿಯವರಿಗೆ ಯಾವುದೇ ಕೆಲಸ ಮಾಡಲಾಗುತ್ತಿಲ್ಲ. ಏನಾದ್ರೂ ಮಾರ್ಗ ಇರ್ಬೋದಲ್ವಾ ಈ ಹಳ್ಳಿಯನ್ನು ಸರಿಪಡಿಸೋಕೆ? ಆಮೇಲೆ ವರುಣ್ ಆ ಊರಲ್ಲಿ ತಿರುಗಾಡ್ತಾನೆ. ಈ ಊರನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಮೇಲೆ ಅವರು ಈ ಸ್ವಾಮೀಜಿ ಬಳಿ ಬರ್ತಾರೆ. ಅವರಿಗೆ ಎಲ್ಲಾ ವಿಷಯವನ್ನು ತಿಳಿಸ್ತಾರೆ. ಬಾಬಾ, ಈಗ ನೀವೇ ಹೇಳಿ, ಈ ಹಳ್ಳಿಯನ್ನು ನಾನು ಹೇಗೆ ಸರಿಪಡಿಸಬಹುದೆಂದು. ಮಗು, ನಿನ್ನ ತಂದೆ ನಿನ್ನಿಂದಾಗಿ ಈ ಹಳ್ಳಿಗೆ ಶಾಪ ಕೊಟ್ಟಿದ್ರು. ಇನ್ನು ಈ ಹಳ್ಳಿ ಮತ್ತು ಇಲ್ಲಿಯ ಜನರನ್ನು ಸರಿಪಡಿಸೋಕೆ ಒಂದೇ ಮಾರ್ಗವಿರೋದು. ನೀನು ನಿನ್ನ ಶರೀರದ ರಕ್ತದ ಒಂದು ಹನಿ ಇಲ್ಲಿಯ ಜನರ ಶರೀರದೊಳಗೆ ಹಾಕ್ಬೇಕಾದೀತು. ಯಾವಾಗ ನಿನ್ನ ರಕ್ತದ ಒಂದು ಹನಿ ಇಲ್ಲಿಯ ಜನರ ಶರೀರದೊಳಗೆ ಹೋಗುತ್ತೋ ಆಗ ಆ ವ್ಯಕ್ತಿ ಮೊದಲಿನಂತೆ ಶಕ್ತಿಶಾಲಿ ಆಗ್ತಾನೆ. ಇದನ್ ಕೇಳಿ ವರುಣ್ಗೆ ಆಶ್ಚರ್ಯವಾಗುತ್ತೆ. ಈ ಹಳ್ಳಿಯಲ್ಲಿ ಸಾವಿರಾರು ಜನರಿದ್ದಾರೆ. ಒಂದ್ ವೇಳೆ ಪ್ರತಿಯೊಬ್ಬರ ಶರೀರದೊಳಗೆ ನಾನು ಒಂದೊಂದು ಹನಿ ರಕ್ತ ಹಾಕ್ತಾ ಹೋದ್ರೆ ನನ್ನ ಶರೀರದೊಳಗಿನ ರಕ್ತ ಮುಗಿದು ಹೋಗ್ಬೋದು, ಮತ್ತೆ ನಾನು ಸಾಯಲೂಬಹುದು. ಅಪ್ಪಾಜಿಯ ಕಾರಣದಿಂದ ಈ ಹಳ್ಳಿಯವರು ತೊಂದರೆ ಅನುಭವಿಸುತ್ತಿದ್ದಾರೆ. ಇವರನ್ನು ಸರಿಪಡಿಸಲು ನನ್ನ ಪ್ರಾಣ ಹೋಗಿಬಿಟ್ರೆ ನನ್ಗೇನು ಚಿಂತೆ ಇಲ್ಲ. ಆಮೇಲೆ ವರುಣ್ ಒಂದು ಇಂಜೆಕ್ಷನ್ ತಗೊಂಡು ತನ್ನ ಶರೀರದಿಂದ ರಕ್ತವನ್ನು ತೆಗೆದು ಆ ಊರಿನ ಎಲ್ಲಾ ವ್ಯಕ್ತಿಗಳ ಶರೀರಕ್ಕೆ ತನ್ನ ರಕ್ತದ ಒಂದೊಂದು ಹನಿ ಹಾಕ್ತಾನೆ. ಆಮೇಲೆ ಅವರೆಲ್ಲರೂ ಮೊದಲಿನ ಹಾಗೆ ಶಕ್ತಿಯುತರಾಗ್ತಾರೆ. ಆಮೇಲೆ ಸೀದಾ ನಡೆಯೋಕ್ ಶುರು ಮಾಡ್ತಾರೆ. ಇದೇ ರೀತಿಯಾಗಿ ವರುಣ್ ತನ್ನ ಶರೀರದ ರಕ್ತದ ಒಂದೊಂದು ಹನಿಯನ್ನು ಪೂರ್ತಿ ಊರಿನ ಜನರಿಗೆಲ್ಲ ಹಾಕ್ತಾನೆ. ಆಮೇಲೆ ಊರಿನವರೆಲ್ಲ ಮೊದಲಿನ ಹಾಗೆ ಶಕ್ತಿಯುತರಾಗ್ತಾರೆ. ಈಗ ವರುಣ್ನ ಶರೀರದಲ್ಲಿ ಸ್ವಲ್ಪ ರಕ್ತ ಇತ್ತು, ಹಾಗಾಗಿ ಪ್ರಜ್ಞೆ ತಪ್ಪಿಡ್ತಾನೆ. ನನ್ ಮಗು ವರುಣ್, ಎದ್ದೇಳು ಮಗು, ಎದ್ದೇಳು ಮಗು. ಆಗ ಡಾಕ್ಟರ್ ವರುಣ್ ಅನ್ನು ಚೆಕ್ ಮಾಡ್ತಾರೆ. ವರುಣ್ನ ಶರೀರದಲ್ಲಿ ಸ್ವಲ್ಪವೇ ರಕ್ತ ಉಳಿದಿದೆ. ಒಂದ್ ವೇಳೆ ಅವನಿಗೆ ಕೂಡಲೇ ರಕ್ತ ಕೊಡದಿದ್ರೆ ಅವನ ಪ್ರಾಣ ಹೋಗ್ಬೋದು. ಮತ್ತೆ ವರುಣ್ ರಕ್ತದ ಗ್ರೂಪ್ ಪೂರ್ತಿ ಹಳ್ಳಿಯಲ್ಲಿಲ್ಲ. ಎಲ್ರಿಗೂ ತುಂಬಾನೇ ಚಿಂತೆ ಆಗುತ್ತೆ. ವರುಣ್ ನಮ್ಮೆಲ್ಲರನ್ನು ಸರಿಯಾಗಿಸಿದ್ದಾನೆ. ನಾವು ವರುಣನ್ನು ರಕ್ಷಿಸಬೇಕು. ಡಾಕ್ಟರ್ ಸಾಹೇಬ್ರೆ, ನಾವು ಹಳ್ಳಿಯವರು ನಮ್ಮ ಶರೀರದ ಸ್ವಲ್ಪ ಸ್ವಲ್ಪ ರಕ್ತ ತೆಗೆದು ಅದನ್ನು ಒಂದಾಗಿ ಸೇರಿಸಿ ವರುಣ್ನ ಶರೀರದೊಳಗೆ ಹಾಕಿದ್ರೆ ವರುಣ್ನ ಪ್ರಾಣ ರಕ್ಷಿಸಬಹುದಲ್ವಾ? ಹಾಗಂತೂ ಸಾಧ್ಯವಿಲ್ಲ.
ಆದ್ರೂ ನೋಡಿ ಬಿಡೋಣ. ಆಮೇಲೆ ಎಲ್ರೂ ಸೇರ್ಕೊಂಡು ತಮ್ಮ ಶರೀರದ ಸ್ವಲ್ಪ ಸ್ವಲ್ಪ ರಕ್ತ ತೆಗೆದು ಒಟ್ಟು ಕೂಡಿಸ್ತಾರೆ. ಆಮೇಲೆ ಆ ರಕ್ತವನ್ನು ವರುಣ್ನ ಶರೀರದಲ್ಲಿ ಹಾಕಿಸ್ತಾರೆ. ಆಮೇಲೆ ವರುಣ್ ಮೊದಲಿನ ಹಾಗಾಗ್ತಾನೆ. ಹಳ್ಳಿಯವ್ರೆ, ನೀವೆಲ್ಲ ಸೇರಿ ಈ ಉಲ್ಟಾ ಹಳ್ಳಿ ಮತ್ತು ಉಲ್ಟಾ ಮನೆಗಳನ್ನು ಕೆಡವಿಬಿಡಿ ಮತ್ತು ಇಲ್ಲಿ ಮೊದಲಿನಂತೆ ಸೀದಾ ಹಳ್ಳಿ ಮಾಡಿ. ವರುಣ್ನ ಶರೀರಕ್ಕೆ ಹೋಗಿದ್ರಿಂದ ಊರಿನವರೆಲ್ಲರೂ ಸೀದಾ ಆಗಿದ್ರು, ಶಕ್ತಿಯುತರಾಗಿದ್ರು. ಹಾಗಾಗಿ ಎಲ್ರೂ ಈ ಉಲ್ಟಾ ಆಗಿದ್ದ ಮರ ಗಿಡಗಳನ್ನೆಲ್ಲ ಸರಿ ಮಾಡ್ತಾರೆ. ಆಮೇಲೆ ಮೊದಲಿನ ಹಾಗೆ ಸಂತೋಷದಿಂದ ತಮ್ಮ ಜೀವನ ನಡೆಸ್ತಾರೆ. ಆಮೇಲೆ ವರುಣ್ ತಮ್ಮ ನಿಜವಾದ ತಂದೆ ತಾಯಿಯರಾದ ಹರಿಯಾ ಮತ್ತು ಊರ್ಮಿಳಾರೊಂದಿಗೆ ಸಂತೋಷದಿಂದ ಜೀವನ ನಡೆಸ್ತಾರೆ. ರಿತಾ ರಿಪೋರ್ಟರ್ ಲೋಕಲ್ ನ್ಯೂಸ್ ಚಾನೆಲ್ ನಲ್ಲಿ ಕೆಲಸ ಮಾಡ್ತಿದ್ಲು. ಒಂದಿನ ಅವಳು ನ್ಯೂಸ್ಗೋಸ್ಕರ ಓಡಾಡ್ತಾ ಇರ್ತಾಳೆ. ಆಗ ಅವಳ ಕಣ್ಣು ದೇವಸ್ಥಾನದ ಎದುರುಗಡೆ ಕೂತಿರೋ ಒಬ್ಬ ಮನುಷ್ಯನ್ ಮೇಲೆ ಬೀಳುತ್ತೆ. ಇದ್ಯಾರು? ಇವನೇನೋ ವಿಚಿತ್ರ ವೇಷದಲ್ಲಿದ್ದಾನಲ್ಲ. ರೀತಾ ಅವನ ಹತ್ರ ಹೋಗ್ತಾಳೆ. ಅರೆ, ನೀವೇನ್ ಮಾಡ್ತಿದ್ದೀರಿ? ಇಷ್ಟೊಂದು ಮಾಲೆಗಳು, ದೇವರ ಲಾಕೆಟ್ಗಳು, ತಾಯ್ತಾ, ಕ್ರಾಸ್, ಎಲ್ಲಾ ಧರ್ಮದ ಮಣಿಗಳನ್ನ ಒಟ್ಟಿಗೆ ಹಾಕೊಂಡಿದ್ದೀರಲ್ಲ. ನಿಮ್ದು ಯಾವ ಧರ್ಮ? ಧರ್ಮನ ಹಂಗಂದ್ರೆ? ಏನ್ ಹೇಳಿದ್ರಿ ನೀವು? ನಿಮ್ಗೆ ಧರ್ಮ ಅಂದ್ರೆ ಗೊತ್ತಿಲ್ವಾ? ನೀವೀ ದೇವಸ್ಥಾನದ ಮುಂದೆ ಏನ್ ಮಾಡ್ತಿದ್ದೀರಿ? ಮತ್ತೆ ನೀವೀ ಪೇಪರ್ ಹಂಚ್ತಿದ್ದೀರಲ್ಲ, ಇದೆಲ್ಲ ಏನು? ನನಗ್ ಹೇಳಿ. ಇಲ್ಲಿ ನೋಡಿ, ತುಂಬಾ ದುಡ್ಡು ಕಷ್ಟದಲ್ಲಿದ್ದೀನಿ ನಾನು. ನಂಗೆ ಎಲ್ಲರೂ ಹೇಳಿದ್ದಾರೆ ಮೇಲಿರೋನೆ ನಂಗೆ ಸಹಾಯ ಮಾಡ್ತಾನಂತೆ. ಮೇಲಿರೋನು ಎಲ್ಲಿದ್ದಾನಂತ ನಾ ಕೇಳಿದೆ. ಒಬ್ಬ ಮಸೀದಿಗೆ ಕರ್ಕೊಂಡೋಗಿ ನನ್ನ ಬಿಟ್ಟರು. ನಾ ಮಸೀದಿಗೆ ಹೋದೆ. ಅಲ್ಲಿ ಹೋಗಿ ಸುಮಾರು ಪ್ರಾರ್ಥನೆ ಮಾಡಿದೆ. ತಲೆಯಲ್ಲಿ ಟೋಪಿ ಹಾಕೊಂಡೆ, ತಾದೀಸ್ ಹಾಕೊಂಡೆ. ಆವಾಗಲೂ ನನಗೆ ರಿಮೋಟ್ ಸಿಗಲೇ ಇಲ್ಲ. ಆವಾಗ ಒಬ್ಬರು ನನಗೆ ಹೇಳಿದ್ರು ಗುರುದ್ವಾರಕ್ಕೆ ಹೋಗಿ ಮಾತೆಂ ಪೂಜೆ ಮಾಡೋಕೆ ಹೇಳಿದ್ರು. ನಾನು ಅಲ್ಲಿಗೆ ಹೋದೆ. ಅಲ್ಲಿ ಹೋದ ಕೂಡ ನನ್ನ ಟೋಪಿನ ಅವರು ತೆಗೆದ್ಬಿಟ್ರು. ನನ್ನ ಮಂಡೆಯಲ್ಲಿ ರುಮಾಲ್ ಹಾಕಿದ್ರು. ನಾ ಮತ್ತೆ ಬಂದು ಅರ್ಧಷ್ಟು ಮಾಡ್ತಾ ಇದ್ದೆ. ಆದರೂ ಕೂಡ ನನಗೆ ರಿಮೋಟ್ ಸಿಗಲೇ ಇಲ್ಲ. ಆವಾಗ ಒಬ್ಬರು ಹಳದಿ ಬಣ್ಣ ಹಾಕೊಂಡಿರೋ ಒಬ್ರು ಕಂಡ್ರು ಗುರುದ್ವಾರದ ಹೊರಗಡೆ. ಬೇಜಾರಲ್ಲಿ ಕೂತ ನನ್ನ ನೋಡಿ ಅವರು ಇಲ್ಲಿ ದೇವಸ್ಥಾನ ತನಕ ಕರ್ಕೊಂಡು ಬಂದರು. ಅವ್ರು ಹೇಳಿದ್ರು ದೇವ್ರು ಎಲ್ಲರ ದುಃಖವನ್ನ ದೂರ ಮಾಡ್ತಾರಂತೆ, ನಿಂದು ದುಃಖ ಎಲ್ಲ ಹೋಗುತ್ತೆ ಅಂತ ಹೇಳಿದ್ರು. ನಾನು ಸೋಮವಾರ, ಮಂಗಳವಾರ, ಗುರುವಾರ ಎಲ್ಲ ದಿನನೂ ಉಪವಾಸ ಮಾಡ್ತಾ ಇದ್ದೆ. ಸುಮಾರು ತೆಂಗಿನಕಾಯಿ ಎಲ್ಲ ಹೊಡೆದೆ. ನಾನು ಆರತಿ ತಟ್ಟೆಯಲ್ಲಿ ದುಡ್ಡು ಕೂಡ ಹಾಕಿದೆ ನಾನು. ಆದರೆ ಯಾವುದೇ ಪ್ರಯೋಜನ ಇಲ್ಲ. ಆಮೇಲೆ ನಾನು ಹುಂಡಿಲಿರೋ ದುಡ್ಡನ್ನ ತಗೊಂಡು ಈ ಪ್ರಿಂಟ್ ಎಲ್ಲ ಹಾಕ್ದೆ. ಆ ಮನುಷ್ಯನ ಮಾತನ್ನ ಕೇಳಿ ರೀತಾ ಶಾಕ್ ಆಗ್ತಾಳೆ. ಏನ್ ಹೇಳ್ದೆ? ನೀನ್ ದೇವಸ್ಥಾನದ ಹುಂಡಿಯಿಂದ ದುಡ್ಡು ಹೇಗ್ ತಗೊಂಡೆ? ಮತ್ತೆ ನಿನ್ಗೆ ಯಾರು ಏನು ಅನ್ಲಿಲ್ವಾ? ನಾನು ಹುಂಡಿಯಲ್ಲಿ ದುಡ್ಡನ್ನ ಹಾಕ್ತಾ ತಾನೆ, ತಗೊಳ್ಳೋದಕ್ಕೂ ಅಧಿಕಾರ ಇದೆ ನಂಗೆ. ಹುಚ್ಚ ನೀನು. ಇನ್ಮೇಲೆ ಈ ರೀತಿ ಮೂರ್ಖತನ ಮಾಡ್ಬೇಡ ನೀನು, ಇಲ್ಲಾಂದ್ರೆ ಚೆನ್ನಾಗ್ ಒಡಿಸ್ಕೋತೀಯ. ಸರಿ, ನೀನ್ ಈ ಪೇಪರಲ್ಲಿ ಏನ್ ಬರ್ದಿದ್ಯಾ ಅದನ್ನಾದ್ರೂ ತೋರ್ಸು. ರೀತಾ ಪೇಪರ್ ಅನ್ನ ಓದ್ತಾಳೆ. ದೇವ್ರು ಕಾಣೆಯಾಗಿದ್ದಾರೆ. ಸಿಕ್ಕಿದ್ರೆ ಮಂದಿರ, ದೇವಸ್ಥಾನ, ಗುರುದ್ವಾರಕ್ಕೆ ತಂದ್ಬಿಡಿ. ಅರೆ, ನೀನೇನ್ ಬರ್ದಿದ್ಯಾ? ಅರೆ, ಏನ್ ಮಾಡ್ತಿದ್ಯಾ? ಅರೆ, ನಿನ್ ಹೆಸರೇನು? ನೋಡಕ್ಕೆ ಮುಗ್ಧನ ಹಾಗಿದ್ಯಾ, ನಾಟಕ ಆಡ್ತೀಯಾ? ಅರೆ ಮೇಡಮ್, ನಾನಕ್ಕೆ ಸುಳ್ಳು ಹೇಳ್ತೀನಿ? ನಾನು ಹೇಳ್ತಾ ಇರೋದೆಲ್ಲವೂ ಕೂಡ ನಿಜ. ಸರಿ, ಈಗ ಹೇಳು, ನಿನ್ಗೇನ್ ಪ್ರಾಬ್ಲಮ್ ಇದೆ? ನೀನ್ ಯಾಕೆ ದೇವಸ್ಥಾನ, ಗುರುದ್ವಾರ, ಮಸೀದಿಗಳು ಸುತ್ತಾಡ್ತಾ ಇದೀಯಾ? ಮೇಡಮ್, ನಾನು ನನ್ನ ಫ್ರೆಂಡ್ಸ್ ಜೊತೆ ನನ್ನ ಗ್ರಹದಿಂದ ಈ ಗ್ರಹಕ್ಕೆ ಬಂದಿದ್ದೆ. ಆದ್ರೆ ನಾನು ವಾಪಸ್ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಬಿಟ್ಟು ಹೋಗ್ಬಿಟ್ರು. ಅವತ್ತಿಂದ ಕಷ್ಟ ಪಡ್ತಾ ಇದ್ದೀನಿ. ನೀನು ನಿಜವಾಗ್ಲೂ ಏಲಿಯನ್ ಆದ್ರೆ ನಿನ್ನ ಸ್ನೇಹಿತರು ಯಾವ್ದೋ ಸಿಗ್ನಲ್ ಕಳ್ಸಿ ನಿನ್ನ ಯಾಕೆ ಕರ್ಕೊಳ್ತಿಲ್ಲ? ಅದೇ ಪ್ರಾಬ್ಲಮ್. ಸಿಗ್ನಲ್ ಕೊಡೋಕ್ಕೆ ನನಗೆ ರಿಮೋಟ್ ಬೇಕು. ರಿಮೋಟ್ ಎಲ್ಲೋ ಕಳ್ದೋಗ್ಬಿಡ್ತು. ಯಾವಾಗ ತನಕ ರಿಮೋಟ್ ಸಿಗಲ್ವೋ ಅಲ್ಲಿ ತನಕ ನನ್ನ ಗ್ರಹಕ್ಕೆ ನಾನು ಹೋಗೋದಕ್ಕೆ ಆಗಲ್ಲ. ಅದಕ್ಕೆ ಹುಚ್ಚನ್ ರೀತಿ ಹುಡುಕ್ತಾ ಇದ್ದೀನಿ. ಏನು, ನೀನ್ ನಿಜವಾಗ್ಲೂ ಏಲಿಯನ್ನ? ನಿನ್ ಹೆಸರೇನು? ನಮ್ಮ ಗ್ರಹದಲ್ಲಿ ಯಾರಿಗೂ ಹೆಸರಂತ ಇರಲ್ಲ. ಎಲ್ರಿಗೂ ಡಿಜಿಟಲ್ ಐಡಿ ಇರುತ್ತೆ. ಆದ್ರೆ ಇಲ್ಲಿ ಬಂದ ಕೂಡಲೇ ಎಲ್ಲರೂ ನನ್ನ ಪಪ್ಪು ಅಂತ ಕರೆದ್ರು. ನೀನು ನನ್ನ ಪಪ್ಪು ಅಂತಾನೆ ಕರಿ. ದೇವ್ರೇ, ಏನು ನಿಜವಾಗ್ಲೂ ನಾನು ಏಲಿಯನ್ ಹತ್ರ ಮಾತಾಡ್ತಿದ್ದೀನಾ? ಹಾ, ಖಂಡಿತ. ನಾನು ನಿಮ್ ಗ್ರಹವಾಸಿ ಅಲ್ಲ. ನನ್ನ ರಿಮೋಟ್ ಹುಡುಕ್ತಾ ಇದ್ದೆ. ಆವಾಗ ಒಬ್ಬ ಕಳ್ಳ ರಿಮೋಟ್ ತಗೊಂಡು ಓಡ್ತಾ ಇದ್ದ ಅಂತ ಹೇಳಿದ್ರು. ನಾನು ಕೇಳಿದೆ ಆ ಕಳ್ಳ ಎಲ್ಲಿ ಸಿಗ್ತಾನೆ ಅಂತ. ಅದಕ್ಕೆ ಅವನು ಹೇಳ್ದ ಅವನು ಸಿಗೋದೇ ಇಲ್ಲ ಅಂತ. ನನ್ನ ರಿಮೋಟ್ ತಗೊಂಡೋಗಿ ಮುಂಬೈ ಚೋರ್ ಬಜಾರಲ್ಲಿ ಮಾರ್ಬಿಡ್ತಾನೆ ಅಂತ ಹೇಳಿದ್ರು. ಅವತ್ತಿಂದ ಮುಂಬೈಲಿ ಹುಡುಕ್ತಾ ಇದ್ದೀನಿ. ನನ್ಗೆ ನಂಬಕ್ಕೆ ಆಗ್ತಿಲ್ಲ ನನ್ನ ಎದುರುಗಡೆ ಒಬ್ಬ ಏಲಿಯನ್ ಇದ್ದಾನೆ ಅಂತ. ಸರಿ, ನೀನು ಎಲ್ಲಿದ್ಯಾ ಈಗ? ಅಂದ್ರೆ ನೀನ್ ಎಲ್ಲಿದ್ಯಾ? ಇಲ್ಲೇ ನೆಲದಲ್ಲೇ ಮಲ್ಕೋತೀನಿ. ನಂಗಿರೋದಕ್ಕೆ ಜಾಗನೇ ಇಲ್ಲ. ಸರಿ, ಹಾಗಾದ್ರೆ ನನ್ ಜೊತೆ ನಮ್ ಮನೆಗ್ ಬಾ. ಮಿಕ್ಕಿದ ವಿಷಯ ಮನೇಲಿ ಮಾತಾಡೋಣ. ರೀತಾ ಪಪ್ಪನ್ ಕರ್ಕೊಂಡು ಅವಳ ಮನೆಗ್ ಹೋಗ್ತಾಳೆ. ನೋಡಲ್ಲಿ ಬಾತ್ರೂಮ್, ಅಲ್ಲಿ ಹೋಗಿ ಸ್ನಾನ ಮಾಡು. ಈ ಎಲ್ಲ ಲಾಕೆಟ್ಗಳನ್ನ ಬಿಚ್ಚಿ ಮೊದ್ಲು ಬೇರೆ ಡ್ರೆಸ್ ಹಾಕೋ. ರೀತಾ ಮಾತನ್ನ ಕೇಳಿ ಪಪ್ಪು ಸ್ನಾನ ಮಾಡಿ ರೀತಾ ಕೊಟ್ಟ ಬಟ್ಟೆಗಳನ್ನ ಹಾಕೊಳ್ತಾನೆ. ಪಪ್ಪು, ಒಂದ್ ವಿಷಯ ಹೇಳು. ನಿಮ್ ಗ್ರಹದಲ್ಲಿ ಯಾರ್ದಾದ್ರೂ ಹೆಸರಿದ್ದಿದ್ರೆ ಮತ್ತೆ ಪ್ರಾಣಿಗಳ ಹಾಗೆ ನಿಮ್ಗೆ ಮಾತಾಡಕ್ಕೂ ಬರ್ತಿರ್ಲಿಲ್ವಲ್ಲ, ಮತ್ತೆ ನೀನ್ ಮಾತಾಡೋದು ಹೇಗ್ ಕಲ್ತ್ಕೊಂಡೆ? ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ನಮ್ಮ ಗ್ರಹದಲ್ಲಿ ಯಾವುದೇ ಭಾಷೆ ಇರಲ್ಲ. ಅದರ ನಂತರ ಒಂದು ಪವರ್ ಇದೆ.
ಇದರಿಂದ ಯಾರ ಕೈಯಿಂದ ಬೇಕಾದ್ರೆ ನಾನು ಹಿಡ್ಕೊಂಡು ಅವರ ಮನಸ್ಸಲ್ಲಿ ಏನೆಲ್ಲ ನಡೀತಿದೆ ಅಂತ ಎಲ್ಲವನ್ನ ತಿಳ್ಕೊತೀನಿ. ನಾನು ರಿಮೋಟ್ ಕದ್ದ ತಕ್ಷಣ ಒಬ್ಬರ ಕೈಯನ್ನು ನಾನು ಹಿಡ್ಕೊಂಡೆ, ಅವರ ಭಾಷೆಯನ್ನು ನನ್ನೊಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟೆ. ಅವತ್ತಿಂದ ನಿಮ್ಮ ರೀತಿನ ನಾನು ಕೂಡ ಮಾತಾಡ್ತಾ ಇದ್ದೀನಿ. ಅರೆ ವಾ, ನೀನ್ ನಿಜ ಹೇಳ್ತಿದ್ಯಾ? ನಿನ್ ಕೈ ಮುಟ್ಟಿದ್ರೆ ಬೇರೆಯವ್ರ ಮನ್ಸನ್ನ ಓದಕ್ಕಾಗತ್ತಾ? ಹಾಂ ಖಂಡಿತ, ಕೊಡು ನಿನ್ನ ಕೈನ ಕೊಡು. ನಿನ್ನ ಕೈನ ಹಿಡ್ಕೊಂಡು ನಿನ್ನ ಮನಸ್ಸಲ್ಲಿ ಏನೆಲ್ಲ ಓಡ್ತಾ ಇದೆ ಅಂತ ನಾನು ನಿಂಗೆ ಹೇಳ್ತೀನಿ. ಪಪ್ಪು ಕಣ್ ಮುಚ್ಕೊಳ್ತಾನೆ. ರೀತಾ ಕೈ ಹಿಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ, ಪೀಟರ್ ಯಾರು? ನಿನಗೆ ಪೀಟರ್ ಬಗ್ಗೆ ಹೇಗ್ ಗೊತ್ತಾಯ್ತು? ನಾ ಹೇಳ್ದೆ ತಾನೆ, ಕೈ ಹಿಡ್ಕೊಂಡು ಎಲ್ಲವನ್ನ ನಾನು ಹೇಳ್ತೀನಿ. ಪೀಟರ್ ಒಬ್ಬ ಮೋಸಗಾರ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಮಾತಾಡಕ್ ಇಷ್ಟ ಇಲ್ಲ ನಂಗೆ. ನನಗೆ ಏನು ಅನಿಸ್ತಾ ಇದೆ ಅಂದರೆ ನೀನು ಪೀಟರ್ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಅನ್ಸುತ್ತೆ. ನೀನು ಅನ್ಕೊಂಡಿರೋದು ಸುಳ್ಳಾಗಿರ್ಬೋದು ತಾನೇ? ನಿನ್ಗೆ ಪೀಟರ್ ಮತ್ತೆ ನನ್ ಬಗ್ಗೆ ಏನೂ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಪ್ಲೀಸ್ ಇದ್ರ ಬಗ್ಗೆ ನನ್ನ ಹತ್ರ ಏನೂ ಮಾತಾಡ್ಬೇಡ. ಏನು ಗೊತ್ತಿಲ್ಲ? ಇತ್ತಾನೆ ಮದುವೆಗೋಸ್ಕರ ನಿನ್ನ ಅವನು ಚರ್ಚಿಗೆ ಕರೆದಿದ್ದ, ಆದರೆ ಅವನು ಮದುವೆಗೆ ಬಂದೇ ಇಲ್ಲ. ನಿಮ್ಮಪ್ಪ ನಿನ್ನ ಮನಸ್ಸನ್ನ ಹಾಳು ಮಾಡಿ ಇಟ್ಟಿದ್ರು. ಯಾಕಂದರೆ ಪೀಟರ್ ಇನ್ನೊಂದು ಧರ್ಮದವನು ಅಂತ, ಅವನು ಮೋಸ ಮಾಡ್ತಾನಂತ ಹೇಳಿದ್ರು ತಾನೆ. ಆದ್ರಿಂದಲೇ ಯಾವಾಗ ಪೀಟರ್ ಚರ್ಚಿಗೆ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಅಂತ ಗೊತ್ತಾಯ್ತೋ ನೀನು ಮೋಸ ಮಾಡಿದೆ ಅಂತ ಅನ್ಕೊಂಡೆ. ನಿಜ ಗೊತ್ತಿಲ್ಲದೆ ಅಮೆರಿಕದಿಂದ ನೀನು ಭಾರತಕ್ಕೆ ಬಂದ್ಬಿಟ್ಟೆ. ಅದು ನಿಜ ಅಲ್ಲ ರೀತಾ, ಅವನಿಗೆ ಆಕ್ಸಿಡೆಂಟ್ ಆಗ್ಬಿಡ್ತು, ಅದಕ್ಕೆ ಚರ್ಚಿ ಬರೋದಕ್ಕೆ ಲೇಟ್ ಆಗ್ಬಿಡ್ತು. ಇದು ನಿಜ ಅಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ನೀನು ಫೋನ್ ಮಾಡಿ ಏನಕ್ಕೆ ತಿಳ್ಕೊಬಾರ್ದು? ನಾನು ನಿಜ ಹೇಳ್ತಾ ಇದ್ದೀನಿ. ಪಪ್ಪು ಮಾತನ್ನ ಕೇಳಿ ರೀತಾ ಪೀಟರ್ಗೆ ಫೋನ್ ಮಾಡ್ತಾಳೆ. ಪೀಟರ್ ಅವಳಿಗೆ ಹೇಳ್ತಾನೆ, ನಾನ್ ನಿನ್ಗೆ ಮೋಸ ಮಾಡ್ಬೇಕು ಅಂತಿರ್ಲಿಲ್ಲ, ನನಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು, ಅದಕ್ಕೆ ನಾನು ಬರಕ್ಕಾಗ್ಲಿಲ್ಲ ಅಂತ. ಹಾಗಾದ್ರೆ ಗುರೂಜಿ ಹೇಳಿದ ಭವಿಷ್ಯವಾಣಿ ಸುಳ್ಳು. ಆ ಗುರುಗಳು ನಮ್ ತಂದೆಗೆ ಏನೇನೋ ಭವಿಷ್ಯವಾಣಿ ಹೇಳಿದ್ರು, ಪೀಟರ್ ಮೋಸ ಮಾಡ್ತಾನೆ ಅಂತ. ಅದಕ್ಕೆ ನಾನು ನಮ್ ತಂದೆ ಹೇಳ್ದಾಗ ಕೇಳ್ದೆ. ಈ ಗುರುಜಿ ಯಾರು? ಅವರು ದೇವ್ರಿಗಿಂತ ದೊಡ್ಡವ್ರಾ? ಅವರಿಗೆ ಎಲ್ಲ ಭವಿಷ್ಯ ಗೊತ್ತಾಗ್ಬಿಡುತ್ತೆ. ಸರಿ, ಅವ್ರ ಹತ್ರ ಹೋಗಿ ರಿಮೋಟ್ನ ಕೇಳೋಣ ಬಾ. ರೀತಾ ಮತ್ತೆ ಪಪ್ಪು ಗುರೂಜಿ ಹತ್ರ ರಿಮೋಟ್ ಬಗ್ಗೆ ಕೇಳಕ್ಕೆ ಹೋಗ್ತಾರೆ. ಅಲ್ಲಿ ಹೋಗ್ತಾ ಇದ್ದ ಹಾಗೆ ಪಪ್ಪು ನೋಡ್ತಾನೆ, ಅವನ ರಿಮೋಟ್ ಗುರೂಜಿ ಹತ್ರನೇ ಇರುತ್ತೆ. ಗುರೂಜಿ ರಿಮೋಟ್ನ ದೇವ್ರನ್ನ ಸಂಪರ್ಕ ಮಾಡೋ ಸಾಧನೆ ಅಂತ ಹೇಳ್ತಾರೆ. ಪಪ್ಪು ರೀತಾಗೆ ಹೇಳ್ತಾನೆ, ರೀತಾ ಅಲ್ಲಿ ನೋಡು, ಗುರುಜಿ ಹತ್ರ ಇರೋದು ನನ್ನ ರಿಮೋಟು. ದೇವ್ರನ್ನ ಸಂಪರ್ಕ ಮಾಡೋ ರಿಮೋಟ್ ಅಲ್ಲ ಅದು, ನನ್ನ ಗ್ರಹಕ್ಕೆ ಹೋಗಿ ಹೆಲ್ಪ್ ಮಾಡೋ ರಿಮೋಟ್ ಅದು. ನನಗೆ ನನ್ನ ರಿಮೋಟ್ ಬೇಕು. ಅದಿದ್ರೆ ಮಾತ್ರ ಈ ಗ್ರಹನ ಬಿಟ್ಟು ನನ್ನ ಗ್ರಹಕ್ಕೆ ಹೋಗೋಕ್ಕಾಗತ್ತೆ. ಏನಾದರೂ ಮಾಡಿ ರಿಮೋಟ್ ಕೊಡ್ಸು. ನೀನೇನು ಯೋಚನೆ ಮಾಡ್ಬೇಡ, ಈ ರಿಮೋಟ್ ನಿಂದು ಮತ್ತೆ ನಿನ್ಗೆ ತಂದ್ಕೊಡ್ತೀನಿ. ಈಗ ನೋಡ್ ನಾನೇನ್ ಮಾಡ್ತೀನಿ. ಇದಾದ್ಮೇಲೆ ರೀತಾ ಎಲ್ಲ ಕಡೆ ಸುಳ್ಳು ಸುದ್ದಿನ ಹರಡಿಸ್ತಾಳೆ, ಬಾಂಬ್ ಇದೆ ಅಂತ. ಕೇಳಿ, ಇಲ್ಲಿ ಬಾಂಬ್ ಇದೆ, ಎಲ್ಲರೂ ಓಡಿ. ಬಾಂಬಿನ ವಿಷಯ ಕೇಳಿದ ಕೂಡ್ಲೆ ಎಲ್ಲಾ ಕಡೆ ಜನ ಓಡ್ತಾರೆ. ಗುರೂಜಿ ಆ ರಿಮೋಟ್ನ ಅಲ್ಲೇ ಬಿಟ್ಟು ಸ್ಟೇಜ್ ಇಂದ ಎದ್ದೇಳ್ತಾರೆ. ಇದೇ ಅವಕಾಶನ ಉಪಯೋಗಿಸ್ಕೊಂಡು ರೀತಾ ಪಪ್ಪು ರಿಮೋಟ್ನ ಅಲ್ಲಿಂದ ತಗೊಂಡ್ ಕೊಟ್ಬಿಡ್ತಾಳೆ. ತಗೋ ನಿನ್ ರಿಮೋಟ್. ಪಪ್ಪು, ಈ ಖುಷಿಯಾಗಿದ್ಯಾ? ಧನ್ಯವಾದ, ಇದನ್ನ ನಾನು ಯಾವತ್ತೂ ಮರೆಯೋದೇ ಇಲ್ಲ. ನಿನ್ನ ಗ್ರಹಕ್ಕೋಗಿ ನನ್ನ ಮರೆಯಲ್ಲ ತಾನೆ? ಮರೆಯೋ ಕಾಯಿಲೆ ನಮ್ಮ ಗ್ರಹದಲ್ಲಿ ಇಲ್ವೇ ಇಲ್ಲ. ಕೆಲಸ ಆದಮೇಲೆ ಮರೆಯೋದು ನಿಮ್ಮಂಥ ಮನುಷ್ಯರ ಕೆಲಸ. ನಾನು ನನ್ನ ಗ್ರಹದಿಂದ ನಿಂಗೆ ಮೆಸೇಜ್ ಕಳಿಸ್ತಾ ಇರ್ತೀನಿ. ನೀನು ನನಗೆ ಮೆಸೇಜ್ ಹೇಗ್ ಕಳಿಸ್ಕೊಡ್ತೀಯಾ? ವಾಟ್ಸಪ್ ಅಲ್ಲೂ ಕೂಡ ಇದೆ. ಜುಗನ್ಬರ್ಗ್ ಅಲ್ಲಿಗೂ ಕೂಡ ಬಂದ್ಬಿಟ್ಟಿದ್ದಾರೆ. ಇದನ್ನ ಕೇಳಿ ರೀತಾ ಜೋರಾಗಿ ನಗ್ತಾಳೆ. ಆಮೇಲೆ ಪಪ್ಪು ರಿಮೋಟಿಂದ ಅವನ ಗ್ರಹಕ್ಕೆ ಸಿಗ್ನಲ್ ಕಳಿಸಿ ಒಂದು ಸ್ಪೇಸ್ ಶಿಪ್ ನ ಕರೆಸ್ಕೊಳ್ತಾನೆ ಮತ್ತೆ ಅವನ ಗ್ರಹಕ್ಕೆ ಹೊರಟೋಗ್ಬಿಡ್ತಾನೆ.